ಜೆಡಿಎಸ್ ಪಕ್ಷಕ್ಕೆ 25 ವರ್ಷದ ಸಂಭ್ರಮ ಮನೆ ಮಾಡಿದೆ. ಹೀಗಾಗಿ ಬೆಂಗಳೂರಿನ ಕೊಮ್ಮಘಟ್ಟದ ಬಳಿ ಜನತಾ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ಜೆಡಿಎಸ್ನ ಸ್ಥಾಪಕರು ಮತ್ತೆ ಪ್ರಮುಖ ಮುಖಂಡರು, ನಾಯಕರು, ಶಾಸಕರು ಎಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸಮಾವೇಶವನ್ನ ಉದ್ದೇಶಿಸಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಭಾಷಣ ಮಾಡಿದ್ದಾರೆ. ಬೆಂಗಳೂರಿಗೆ ದೇವೇಗೌಡರ ಕೊಡುಗೆ ಅಪಾರ ಅನ್ನೋದನ್ನ ನೆನೆಸಿಕೊಂಡ್ರು. ಹಾಗೆ ಜೆಡಿಎಸ್ ಪಕ್ಷಕ್ಕೆ ಒಂದು ಅವಕಾಶ ಕೊಡಿ ಅಂತ ಕೂಡ ಜನರಲ್ ಕೇಳಿದ್ರು. ನಾಡಿಗೆ ಹಿಡಿದಿರುವ ಗ್ರಹಣವನ್ನ ಮುಕ್ತ ಮಾಡ್ತೇವೆ ಅಂತ ಆಡಳಿತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಕ್ಪ್ರಹಾರವನ್ನು ನಡೆಸಿದ್ರು. ಬೆಂಗಳೂರಿಗೆ ಮೊದಲು ಮೆಟ್ರೋ ಕೊಟ್ಟಿದ್ದಿರ್ಬೋದು ಅಥವಾ ಬೆಂಗಳೂರಿಗರಿಗೆ ಕುಡಿಯೋ ನೀರಿನ ಯೋಜನೆ ಇರ್ಬೋದು, ಎಲ್ಲವೂ ಕೂಡ ಎಚ್.ಡಿ. ದೇವೇಗೌಡರ ದೂರದೃಷ್ಟಿಯ ರಾಜಕಾರಣದ ಕಾರಣಕ್ಕೋಸ್ಕರ ಆಯಿತು ಅನ್ನೋದನ್ನು ಕೂಡ ಇದೇ ವೇಳೆ ದೇವೇಗೌಡರ ಕೊಡುಗೆಯನ್ನು ನೆನಪಿಸಿಕೊಂಡ್ರು ಎಚ್.ಡಿ. ಕುಮಾರಸ್ವಾಮಿ ಅವರು. ಪಕ್ಷವನ್ನು ಕಂಪ್ಲೀಟಾಗಿ ರಿವ್ಯಾಂಪ್ ಮಾಡ್ತಾ ಪುಟಿದೇಳೋದಕ್ಕೆ ಏನೇನು ಬೇಕೋ ಎಲ್ಲವನ್ನ ಜೆಡಿಎಸ್ ಮಾಡ್ತಾ ಇದೆ. ಆಗಿರ್ತಕ್ಕಂಥ ಸಾರಾ ಮಹೇಶ್ ಒಂದು ಅವಕಾಶವನ್ನು ಜಾತ್ಯತೀತ ಜನತಾ ದಳಕ್ಕೆ ನನ್ನ ನೇತೃತ್ವದಲ್ಲಿ ನೀವು ನೀಡಿ ಈ ಬೆಂಗಳೂರು ನಗರದ ಅಭಿವೃದ್ಧಿ ಅಷ್ಟೇ ಅಲ್ಲ, ಈ ನಾಡಿಗೆ ಆಗಿರ್ತಕ್ಕಂಥ ಒಂದು ರೀತಿಯ ಗ್ರಹಣಗಳನ್ನು ಏನು ನಡೆಸಿದ್ದಾರೆ, ಆ ಗ್ರಹಣಗಳಿಗೆ ಮುಕ್ತಿಯನ್ನು ಕೊಡ್ತಕ್ಕಂಥದ್ದಕ್ಕೆ ಈ ಪಕ್ಷವನ್ನು ಒಂದು ಬಾರಿ ಪರೀಕ್ಷೆ ಮಾಡಿ ಅಂತ ಹೇಳಿ ನಾಡಿನ ಜನತೆಗೆ, ಬೆಂಗಳೂರು ನಗರದ ನಾಗರಿಕರಿಗೆ ಈ ವೇದಿಕೆ ಮುಖಾಂತರ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ನಾನು 2 ಬಾರಿ ಮುಖ್ಯಮಂತ್ರಿ ಆಗಿದ್ದು ನಾಡಿನ 6.5 ಕೋಟಿ ಜನತೆ ಸಂಪೂರ್ಣ ಆಶೀರ್ವಾದ ಮಾಡಿ ಸ್ವತಂತ್ರವಾದ ಸರ್ಕಾರವನ್ನು ನಾನು ನಡೆಸಲಿಲ್ಲ, ಇನ್ನೊಬ್ಬರ ಹಂಗಿನಲ್ಲಿ ನಾನು ಸರ್ಕಾರ ನಡೆಸಿದೆ. 2006-7 ಬೆಂಗಳೂರು ನಗರದ ನಾಗರಿಕರಿಗೆ ಮನವಿ ಮಾಡ್ತೇನೆ, ನನ್ನ ಕಾರ್ಯಕರ್ತರಿಗೆ ನೆನಪಿಸ್ಕೊಡ್ತೇನೆ. ಇವತ್ತು ಯಾವೊಂದು ಮೆಟ್ರೋ ರೈಲಿನ ವ್ಯವಸ್ಥೆಗಳು ಈ ನಗರದಲ್ಲಿ ಈ ಮಟ್ಟಕ್ಕೆ ಆಗಬೇಕಾದರೆ ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಮನೆಯ ಮಗನೋ ಅಣ್ಣನೋ ತಮ್ಮನೋ ಅಂತಕ್ಕಂಥ ಪ್ರೀತಿಯನ್ನು ಕೊಟ್ಟಿದ್ದೀರಿ. ಇದೇ ಕುಮಾರಸ್ವಾಮಿ ಮೊದಲನೆಯ 19 ಕಿಲೋಮೀಟರ್ಗೆ ಮನಮೋಹನ್ ಸಿಂಗ್ ಅವರನ್ನ ಆಹ್ವಾನ ನೀಡಿ ಕಾರ್ಯಕ್ರಮಕ್ಕೆ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದು. ಏನು ತಿಳಿದೆ ಮೊದಲನೇ ಬಾರಿಗೆ ಶಾಸಕನಾಗಿ ಮುಖ್ಯಮಂತ್ರಿಯಾಗಿ ಅವತ್ತು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದು. ಬೆಂಗಳೂರು ನಗರದ ಹಲವಾರು ಫ್ಲೈಓವರ್ಗಳು, ಹಲವಾರು ರೀತಿಯ ಒಂದು ಟನಲ್ ರೋಡ್ಗಳನ್ನು ಮಾಡ್ತಕ್ಕಂಥ ನಿರ್ಧಾರ ಅವತ್ತು ಮಾಡಿದ್ದೆ. ಇವತ್ತು ಸುಮಾರು 17 ವರ್ಷ ಆಗಿದೆ. ಈಗಿನ ಸರ್ಕಾರ ಟನಲ್ ರೋಡಿನ ಬಗ್ಗೆ ಕನವರಿಕೆ ಈಗ ಮಾಡ್ತಾ ಇದ್ದಾರೆ. ನಾನು ಅಂದೇ ಒಂದು ಕೊರಿಯಾ ಕಂಪನಿಗೆ ಒಂದು ಆದೇಶ ಮಾಡಿ ಮೀನ್ ಸ್ಕ್ವೇರ್ನಿಂದ ನಮ್ಮ ಹೆಬ್ಬಾಳದ ಫ್ಲೈಓವರ್ವರೆಗೆ 4 ಪಥದ ಟನಲ್ ರೋಡ್ನ ಮಾಡ್ತಕ್ಕಂಥ ನಿರ್ಧಾರ ಮಾಡಿ ಟೆಂಡರ್ ಪ್ರಕ್ರಿಯೆಗಳನ್ನು ಮುಗಿಸಿದ್ದೆ. ನಂತರ ಬಂದಂಥವ್ರು ಮಾಡಲಿಲ್ಲ. ಅದೇ ರೀತಿ ಇನ್ನೊಬ್ರು ನಮ್ಮ ನೆಚ್ಚಿನ ನಾಯಕರು, ಮಾಜಿ ಸಚಿವರು ಆಗಿರ್ತಕ್ಕಂಥ ಸಾರಾ ಮಹೇಶ್ ಅಣ್ಣವ್ರಿಗೆ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ಇನ್ನೊಬ್ರು ಹಿಂದೆ ನಮ್ಮ ಪಕ್ಷದ ಅಧ್ಯಕ್ಷರು ಅಂತ ಅನ್ನದಾನಿ ಅಣ್ಣವ್ರಿಗೆ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಮ್ಮ ಪಕ್ಷದ ಜಿಲ್ಲಾ ಘಟಕದ ಅಧ್ಯಕ್ಷರು, ಅದೇ ರೀತಿ ವಿಶೇಷವಾಗಿ ಬೆಂಗಳೂರು ಮಹಾನಗರದ 28 ವಿಧಾನಸಭಾ ಕ್ಷೇತ್ರದ ಎಲ್ಲ ಅಧ್ಯಕ್ಷರುಗಳು, ಎಲ್ಲ